ಮೋದಿನೇ ನಮಗೆ ಪ್ರಧಾನಿ ಬದಲಾದ್ರೆ ಒಳ್ಳೇದು ಅಂತ ನನ್ನ ಆಸೆ. ರಾಹುಲ್ ಗಾಂಧಿ ಅವರಿಗೆ ಅನುಭವ ಇಲ್ಲ. ಬರೀ ಶಿಲೆಗಳು ನಿಲ್ಸೋದು, ದೇವಸ್ಥಾನ ಕಟ್ಬಿಟ್ರೆ ನಾನು ಅಭಿವೃದ್ಧಿ ಆಯ್ತೀನಿ ಅಂತ ಹೇಳೋದು ಮೂರ್ಖತನ. ಬೇಕಾಗಿಲ್ಲ. ಇದು ಸರ್ಕಾರದಿಂದ ಯಾರ ಹಣನೂ ಯಾರಿಗೂ ಕೊಡೋದಕ್ಕೆ ಅಧಿಕಾರ ಇಲ್ಲ. ದುಡಿಯೋದಕ್ಕೆ ಕೆಲಸ ಕೊಡಿ, ಉದ್ಯೋಗ ಕೊಡಿ, ಫ್ರೀ ಏನು ಬೇಡ. ಅದು ಅವ್ರು ಮಾಡ್ಕೊಂಡಿರ್ಬೋದು, ಆದ್ರೆ ಅದು ಶಾಶ್ವತ ಉಳಿಯಲ್ಲ. ಬರೇ ಮಾತಿನ ಪ್ರಧಾನಿ ಆದ್ರೂ ಹೊರತು ಕೆಲಸದ ಪ್ರಧಾನಿ ತರ ಕಾಣ್ತಾ ಇಲ್ಲ. ಈಗ ತೇಜಸ್ವಿ ಸೂರ್ಯ ಅವರು ಎಂಪಿ ಆಗಿದ್ದಾರೆ. ಆ ವ್ಯಕ್ತಿ ಮಕ್ಕ ಕೂಡ ನೋಡಿಲ್ಲ. ವೇಸ್ಟ್ ಫಲ. ಸರಿಯಾಗಿ ಗೊತ್ತಿಲ್ಲ ಅವರು. ಇಲ್ಲಿ ಯಾರು ಬಂದು ಅವ್ರು ಇಲ್ಲಿ ಎಲ್ಲೂ ನೋಡಿಲ್ಲ. ನಮ್ಮನ್ನ ಯಾರನ್ನ ಭೇಟಿನೂ ಆಗಿಲ್ಲ. ರೈತರ ಬಗ್ಗೆ, ದಿನಗೂಲಿ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಗಮನ ಕೊಡಂತಾರೆ ಈ ದೇಶಕ್ಕೆ ಪ್ರಧಾನಿ. ಒಬ್ಬರೇ ಮೋದಿ. ಅವ್ರು ಇರೋವರೆಗೂ ನಮ್ಮ ಜೀವನ ಚೆನ್ನಾಗಿರ್ತದೆ ಅಷ್ಟೇ. ನಮಸ್ತೆ ವೀಕ್ಷಕರೇ, ನಾನೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಯಾರಾಗಬೇಕು ಮುಂದಿನ ಪ್ರಧಾನಿ, ಈ ಒಂದು ಪ್ರಶ್ನೆಗೆ ನಮ್ಮ ಮತದಾರರು ಏನು ಉತ್ತರ ಕೊಡ್ತಾರೆ, ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್ ನಮಸ್ತೆ, ಯಾರಾಗಬೇಕು ನಿಮ್ಮ ಮುಂದಿನ ಪ್ರಧಾನಿ? ನನ್ನ ಪ್ರಧಾನಿ ಯಾರಾಗಬೇಕು? ಮೋದಿನೇ ಆಗ್ಬೇಕು. ಯಾಕೆ ಸರ್? ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೋದಿನೇ ಆಗ್ಬೇಕಾದ್ರೆ ಬೇರೆ ದೇಶದಿಂದ ನಮ್ಗೆ ಏನೇನೋ ಕೆಡಕಾಗದೇ ಇರೋ ರೀತಿಯಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ನಮ್ಮನ್ನ ಸುರಕ್ಷಿತವಾಗಿ ಒಳಗಡೆ ಇಟ್ಟಿದ್ದಾರೆ. ಸರಿ, ಇನ್ನು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತಿದ್ದೀರಾ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ? ರಾಹುಲ್ ಗಾಂಧಿ ಅವರಿಗೆ ಅನುಭವ ಇಲ್ಲ. ಅವ್ರು ಆಗೋದಕ್ಕೆ ಆದ್ರೂ ಕೂಡ ಅವರು ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರ ಕೈನಲ್ಲಿ ಮುಂದೆ ಕೆಡಕಾಗ್ತದೆ. ಇಡೀ ದೇಶದಲ್ಲಿರೋ ಎಲ್ಲಾ ಜನರ ಮೇಲೆ ಹೊರ ದೇಶದವರು ಬಿದ್ದ್ಬಿಡ್ತಾರೆ. ಬಿದ್ದಾಗ ನಾವು ಸಾವು ನೋವಲ್ಲಿ ಹೋಗ್ಬೇಕಾಗತ್ತೆ. ಆ ಕಾರಣದಿಂದ ಅವ್ರಿಗೆ ಆಗೋದಿಲ್ಲ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಗೋದಿಲ್ಲ, ಯಾಕೆಂದ್ರೆ ಅವ್ರ ವಯಸ್ಸಾಯ್ತು. ಆ ಕಾರಣದಿಂದ ಅವ್ರಿಗೆ ಆಗೋದಿಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ನಲ್ಲಿ, ಆದ್ರೆ ಹಿಂದೆ ಇತ್ತು ಅವ್ರಿಗೆ. ಆದ್ರೆ ಇವಾಗ ಅವ್ರ ವಯಸ್ಸಾಗಿದೆ, ಇನ್ಮೇಲೆ ಆಗೋದಿಲ್ಲ. ಸೊ ಇನ್ನ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ಹೇಳ್ತಿದ್ರಲ್ವಾ, NDA ಅಥವಾ ಬಿಜೆಪಿ ಇಂದನೂ ಕೂಡ ಸಮರ್ಥ ನಾಯಕರು ಇಲ್ವಾ ಪ್ರಧಾನಿ ಅಭ್ಯರ್ಥಿಯಾಗಿ? ಯಾರು ಇಲ್ವೇ ಇಲ್ಲ ಸದ್ಯಕ್ಕೆ, ಯಾರು ಇಲ್ಲ. NDA ನಲ್ಲೂ ಇಲ್ಲ, ಕಾಂಗ್ರೆಸ್ ನಲ್ಲೂ ಇಲ್ಲ. ಸೊ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಏನು ಈ ಒಂದು 2 ಅವಧಿಯಲ್ಲಿ ಕಂಡಂತಹ ಏನು ಅಭಿವೃದ್ಧಿ ಇದೆ, 3ನೇ ಅವಧಿಯಲ್ಲೂ ಏನು ಅಭಿವೃದ್ಧಿನ ಬಯಸ್ತಾ ಇದ್ದೀರಾ ನೀವು ಅಂತ? ಅಭಿವೃದ್ಧಿ ಅವರು ಎಷ್ಟು ಅವ್ರಿಗೆ ವರಮಾನ ಇರ್ತದೆ ತಕ್ಕಂತಾನೆ ಮಾಡ್ತಾರೆ ಅವರು. ಇವಾಗ ಅಭಿವೃದ್ಧಿಗೆ ಅಂದರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದಂಗೆ ಹೊಟ್ಟೋಯ್ತು. ಅವ್ರು ಇಲ್ಲಿಗೆ ಏನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ? ಇವರು ಬಂದು 1 ವರ್ಷ ಆಗಿದೆ ಕಾಂಗ್ರೆಸ್ ಅಲ್ಲಿ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಸರ್ಕಾರದ ಜಾಗಗಳೆಲ್ಲ ಇಟ್ಕೊಂಡಿದ್ದಾರೆ, ಫುಟ್ಪಾತ್ಗಳೆಲ್ಲ ಬಾಡೆ ಕೊಟ್ಕೊಂಡವ್ರೆ. ಪ್ರಾಪರ್ಟಿ ಓನರ್ಸ್ ಮೇಲೆ ಕೇಸ್ ಹಾಕ್ತಾರೆ. ನಾವು ಇಷ್ಟದ ಮುಂದಕ್ಕೆ ಬಂದ್ರೆ ನಮ್ಮಲ್ಲಿ ಬೀಳ್ತಾರೆ, ಅವ್ರನ್ನ ಮಾತ್ರ ಬಿಟ್ಕೊಡ್ತದೆ. ಇಡೀ ಪೊಲೀಸ್ ಕಮಿಷನ್ಸ್ ಎಲ್ಲ ಅವ್ರ ಹ್ಯಾಂಡ್ ಓವರ್ ಅಲ್ಲಿ ಇದೆ. ಕಾನೂನಲ್ಲಿ ಅವ್ರ ಹ್ಯಾಂಡ್ ಓವರ್ ಅಲ್ಲಿ ಇಟ್ಕೊಂಡು ನಮ್ಮ ತೊಂದರೆ ಮಾಡ್ತಾ ಇದಾರೆ. ಕಾನೂನು ಪ್ರಕಾರ ನಡೀತವ್ರ. ಏನ್ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತಹ 5 ಯೋಜನೆಗಳಿಂದ ಪಂಚ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳು ಅಂತ ಏನ್ ಕರಿತೀವಿ, ಅದ್ರ ಬಗ್ಗೆ ಮೋಸ ಮಾಡಿದ್ರು ಅವರು ಏನಂತ ಹೇಳಿದ್ರೆ, ಇವಾಗ ಸಿದ್ದರಾಮಯ್ಯ ಅವರು ನನಗೆ ಬಹಳ ಗೊತ್ತಿರೋರೆ. ನನಗೆ 30-35 ವರ್ಷದಿಂದ ನನಗೆ ಅವ್ರು ಗೊತ್ತಿರೋರು. ಇದೇ ವಿಜಯನಗರದಲ್ಲಿ 15 ಮೇನಲ್ಲಿ ಇದ್ರು. ಆಗ ಅವ್ರು ಏನು ಹೇಳಿದ್ರು, ಎಲ್ಲ ವಿದ್ಯುತ್ ಶಕ್ತಿಯವರಿಗೆ ನಾನು 200 ಯೂನಿಟ್ನ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಗೆದ್ಮೇಲೆ ಏನು ಮಾಡಿದ್ರು, ಯಾರು 200 ಯೂನಿಟ್ ಒಳಗಡೆ ಇರ್ತಾರೆ ಅವ್ರಿಗೆ ಮಾತ್ರ ಅವ್ರು ಮಾಡ್ಕೊಂಡ್ರು. ಅಲ್ಲಿ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರು. ಬಸ್ಗಳಿಗೆ ಫ್ರೀ ಕೊಡ್ತೀವಿ ಅಂದರು. ಬಸ್ಗಳು ಯಾವ ಓಡೋದೇ ಇಲ್ಲ. ಅರ್ಧಂಬರ್ಧದಲ್ಲಿ ನಿಂತೋಗುತ್ತೆ. ಅಲ್ಲಿ ಇಳಿದು ಹೆಂಗಸರು ಡಬಲ್ ತ್ರಿಬಲ್ ಕೊಟ್ಕೊಂಡು ಎಲ್ಲೆಲ್ಲೋ ಹೆಂಗೆ ಹೋಗ್ಬೇಕು, ಏನೇನೋ ಮಾಡ್ಕೋಬೇಕು. ಅವರು ಕೂಡ ಯಾವ ಇದು ಮಾಡಲಿಲ್ಲ. ಇವಾಗ ನಡೀತಾ ಇದೆಯಲ್ಲ, ಹೊರಗಡೆ ಜನಗಳು ಹೇಳ್ತಾ ಇದಾರಲ್ಲ, ಇನ್ನೇನು ಮಾಡಿದಾರೆ ಅವರು? 2 ಗ್ಯಾರಂಟಿ ಹೋಯ್ತು, ಇನ್ನು 3 ಗ್ಯಾರಂಟಿ ಯಾವುದು? ಈಗ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ಗೆ ಏನು ಕೊಡ್ತಾ ಇದ್ದಾರೆ? ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ಸ್ಗೆ ಅವರು 3,000 ಕೊಡ್ತೀವಿ, 5,000 ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರು ನಿನ್ನ ಮನೆಯಲ್ಲಿ ಕೂರಿಸ್ತಾರ. ಅವ್ರ ಜೀವನ ಹಾಳಾಗೋದಿಲ್ಲ ಮುಂದೆ. ಅವ್ರಿಗೆ ಕೆಲಸ ಕೊಡಿ, ಏನಾದ್ರು ಒಂದು ಇದು ಮಾಡಿಕೊಡಿ. ಅದನ್ನ ಬಿಟ್ಬಿಟ್ಟು ನೀವು ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಮನೆಯಲ್ಲಿ ಕೂರಿಸಿದ್ರೆ ಅವ್ರು ಹಾಳಾಗ್ತಾರೆ. ಅವರು ಹಾಗಿದ್ರೆ ಒಟ್ಟಾರೆಯಾಗಿ ಈ ಪಂಚ ಯೋಜನೆಗಳು ಅಥವಾ ಏನ್ ಗ್ಯಾರಂಟಿ ಯೋಜನೆಗಳಿದೆ ಅದು ಬೇಡವಾಗಿತ್ತು ಅಂತ ಹೇಳ್ತಿದ್ರೆ ಬೇಕಾಗಿಲ್ಲ. ಇದು ಸರ್ಕಾರದಿಂದ ಯಾರ ಹಣನೂ ಯಾರಿಗೂ ಕೊಡೋದಕ್ಕೆ ಅಧಿಕಾರ ಇಲ್ಲ. ಕಾನೂನು ಪ್ರಕಾರನೇ ಖಾಲಿ ಮಾಡಬೇಕು. ಅವ್ರು ಕೊಡೋದಕ್ಕೆ ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ. ಬಿಜೆಪಿಯವ್ರು ಬಂದರೂ ಕೂಡ ಸರ್ಕಾರದ ಹಣವನ್ನು ಯೋಜನೆಗಳು ಮಾಡಿ ಹಣ ಕೊಡೋದಕ್ಕೆ ಅವ್ರಿಗೆ ಯಾವ ಹಕ್ಕು ಇಲ್ಲ. ಇವರು ತಗೊಂಡು ಮಾಡ್ತಾ ಇದಾರೆ ಅಷ್ಟೇ. ಟ್ಯಾಕ್ಸ್ ಕಟ್ಟೋರಿಗೆ ಮೋಸ ಮಾಡ್ತಾ ಇದಾರೆ. ಸರಿ, ಇನ್ನು ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಲೋಕಸಭಾ ಚುನಾವಣೆಗಾಗಿ ಒಂದಾಗಿರೋದು, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅದು ಅವ್ರು ಮಾಡ್ಕೊಂಡಿರ್ಬೋದು, ಆದ್ರೆ ಅದು ಶಾಶ್ವತ ಉಳಿಯಲ್ಲ. ಅವ್ರಿಗೆ ಪಕ್ಷನೇ ಹೋಗ್ಬಿಡುತ್ತೆ ಅಷ್ಟೇ, ಕ್ಲೋಸ್. ಸೊ ಈಗ ನಿಮ್ಮ ಕ್ಷೇತ್ರವನ್ನ ನೋಡೋದಾದ್ರೆ ಬೆಂಗಳೂರು ದಕ್ಷಿಣ, ಇಲ್ಲಿಗೆ ತೇಜಸ್ವಿ ಸೂರ್ಯ ಅವರು MP ಆಗಿದ್ದಾರೆ. ಅವರ ಕಾರ್ಯ ನಿಮ್ಗೆ ಒಂದು ತೃಪ್ತಿಯನ್ನು ತಂದಿದ್ಯಾ? MP ಆಗಿ ಸರಿಯಾಗಿ ಗೊತ್ತಿಲ್ಲ. ಅವರು ಇಲ್ಲಿ ಯಾರು ಬಂದು ಅವ್ರು ಇಲ್ಲಿ ಎಲ್ಲೂ ನೋಡಿಲ್ಲ. ನಮ್ಮನ್ನ ಯಾರನ್ನ ಇಲ್ಲಿ ಭೇಟಿನೂ ಆಗಿಲ್ಲ. ಆ ವ್ಯಕ್ತಿ ಮಕ ಕೂಡ ನೋಡಿಲ್ಲ ನಾವು. ಮುಂದೆ ಅಪಾಯ ಆದ್ರೂ ಆಗ್ಬೋದು.
ಇವ್ರ ರೀತಿನಲ್ಲಿ ನಡೆದಿಲ್ಲ. ಅವ್ನು ಹಿಂದೆ ಇದ್ದ MP ರೀತಿನಲ್ಲಿ ಅವ್ನು ನಡೆಯೋದಕ್ಕೆ ಆಗ್ತಾ ಇಲ್ಲ. ಸರಿ, ಹಾಗಿದ್ರೆ ಯಾರು ಮೊದ್ಲು ಇದ್ದವ್ರು ಹೇಳಿ? ಅನಂತ್ ಕುಮಾರ್ ಅವರು. ಅನಂತ್ ಕುಮಾರ್ ಪ್ರತಿ ಒಂದ್ ಜಾಗದಲ್ಲಿ ಇಲ್ಲಿ ಬಂದು ಮಾತಾಡ್ತಿದ್ರು. ನಮ್ಗೆಲ್ಲ ಅವರು ಕ್ಲೋಸ್, ಹಿಂದೆ ಮಾತಾಡಿದ್ರು. ಒಂದ್ ಫೋನ್ ಮಾಡಿದ್ರು ಮಾತಾಡ್ತಿದ್ರು. ಅರೆ ಈ ವ್ಯಕ್ತಿ ಯಾವ ಇದ್ರಲ್ಲಿ ಇಲ್ಲಿ ಬರ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ. ಸರಿ, ಹಾಗಿದ್ರೆ ಏನ್ ಕತೆ ಸರ್? ಈಗ ನೀವು ಬಿಜೆಪಿ ಅಥವಾ ನರೇಂದ್ರ ಮೋದಿ ಅವರು ಗೆದ್ದು ಬರ್ಲಿ ಅಂತ ಆಶಿಸ್ತೀರಾ? ಇಲ್ಲಿ ಒಂದು ಪ್ರಾದೇಶಿಕ ನಾಯಕತ್ವ ಅಥವಾ ನಾಯಕರು ಈ ತರ ಇರುವಾಗ ಮತ್ತೆ ಮತವನ್ನ ಬಿಜೆಪಿಗೋಸ್ಕರನೇ ಹಾಕ್ತೀರಾ. ಅಲ್ಲಿಗೆ ಅದೇ ನಾಯಕರು ನಿಮ್ಗೆ ಇಲ್ಲಿ ಏನ್ ಕ್ಷೇತ್ರದಲ್ಲಿ ಕೆಲಸ ಮಾಡಲ್ಲ ಅನ್ನೋರ್ನ ಎಲೆಕ್ಟ್ ಮಾಡಿದ್ರೆ ಯಾವ ರೀತಿ ಆದಂತ? ಬಿಜೆಪಿಗೆ ಹಾಕ್ತಿವಿ ಅಂತ ಪಕ್ಷದಲ್ಲಿ ನಾವು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಹಾಕ್ತಿವಿ, ಬಿಜೆಪಿಗೆ ವೋಟ್ ಹಾಕ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ವೋಟ್ ಹಾಕೋದು ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ನಮ್ಮನ್ನ ಕಾಪಾಡ್ತಾ ಇರೋಂತ ವ್ಯಕ್ತಿ ಒಬ್ಬರೇ ಮೋದಿ. ಅವ್ರು ಇರೋವರೆಗೂ ನಮ್ಮ ಜೀವನ ಚೆನ್ನಾಗಿರ್ತದೆ ಅಷ್ಟೇ ಸರ್. ಅದೇ ನಾನು ಕೇಳ್ತಾ ಇರೋದು, ಇಲ್ಲಿ MP ಗೆ ಏನ್ ನಿಂತಿರ್ತಾರ ಅವ್ರಿಗೆ ಹಾಕಿರ್ತೀರಲ್ವಾ ಓಟನ್ನ. ಸೊ ಪ್ರಾದೇಶಿಕ ನಾಯಕತ್ವ ನೀವು ನರೇಂದ್ರ ಮೋದಿ ಅವರನ್ನ ನೋಡಿ ಯಾವುದೋ ನಿಮ್ಮ ಪ್ರಕಾರ ಯಾರೋ ಅಷ್ಟು ಸಮರ್ಥರಲ್ಲದ ನಾಯಕನನ್ನ ಆಯ್ಕೆ ಮಾಡೋದಿದೆಯಲ್ವಾ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದೇನ್ ಬರುತ್ತೆ, ಯಾರು ಮಾಡ್ತೀರಾ? ಏನಕ್ಕೆ ಅಂದ್ರೆ ಈಗ MP ನಿಮ್ಗೆ ಪ್ರಾದೇಶಿಕ ನಾಯಕತ್ವ ಕೂಡ ಮುಖ್ಯ ಆಗುತ್ತೆ ಅಲ್ವಾ? ಇವ್ರಿಗಿಂತ ಬೆಟರ್ ನಾಯಕರು ಇರಬಹುದು. ಸದ್ಯಕ್ಕಿಲ್ಲ. ಇಲ್ಲಿಗೆ ಅವರ ಪಕ್ಷದಲ್ಲೇ ಇಲ್ಲ. ಇವನ್ ಹೇಳ್ತೀನಿ, ಅವರ ಪಕ್ಷದಲ್ಲೇ ಅವರ ಕೊಲಾಬ್ರೇಟ್ಸ್ ಹಿಂದೆ ಮುಂದೆ ಓಡಾಡ್ತಾ ಇರೋದ್ರಲ್ಲೂ ಯಾರು ಕಾಣ್ತಾ ಇಲ್ಲ ಇವತ್ತು ಅಷ್ಟು ಒಳ್ಳೆಯವರು. ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಕೇಳ್ತಾ ಇಲ್ಲ, ತೇಜಸ್ವಿ ಅವ್ರ ಬಗ್ಗೆ ಕೇಳ್ತಾ ಇರೋದು. ಇಲ್ಲಿ ತೇಜಸ್ವಿ ಅವರ ಬಗ್ಗೆ ಅವರು ಸೀಟ್ ಕೊಟ್ಟಿದ್ದಾರೆ, ಅವ್ರು ಇಲ್ಲಿ ನಿಲ್ತಾರೆ ಅಷ್ಟೇ. ಓಕೆ, ಅಲ್ಲ ನಾನು ಕೇಳ್ತಿರೋದು ಇನ್ನೊಮ್ಮೆ ಈಗ ಏನು ಬಿಜೆಪಿಗೆ ಮತ ಹಾಕ್ಬೇಕು ಅಂತ ಏನೋ ಹೇಳ್ತಿದ್ದೀರ ಅಥವಾ ಏನೋ ಒಂದು ಇದೆಯಲ್ವಾ, ಆ ಒಂದು ಯೋಚನೆಯಲ್ಲಿ ನೋಡಕ್ ಹೋದ್ರು ಕೂಡ ತೇಜಸ್ವಿ ಸೂರ್ಯ ಅವರನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಯಾರಿಗೂ ಟಿಕೆಟ್ ಕೊಡ್ಲಿ ಅಂತ ಬಯಸ್ತೀರಾ ಅಂತ ಬಿಜೆಪಿಯಿಂದಾನೆ? ಅವನು ಇಲ್ಲಿವರೆಗೂ ಚಿಕ್ಕ ಹುಡುಗ, ಎಲ್ಲೆಲ್ಲೂ ಭೇಟಿ ಆಗಿಲ್ಲ. ಮುಂದೆ ಬರ್ತಾನ ಏನೋ, ನಮ್ನೆಲ್ಲ ನೋಡ್ತಾನ, ಏನ್ ಮಾಡ್ತಾರೆ ಒಂದ್ ಚಾನ್ಸ್ ಕೊಡ್ಬೋದು. ಇದೊಂದು ಚಾನ್ಸ್ ಇಸ್ ಲಾಸ್ಟ್ ಚಾನ್ಸ್ ಅವನಿಗಷ್ಟೇ. ದಿಸ್ ಇಸ್ ದಿ ಲಾಸ್ಟ್ ಚಾನ್ಸ್ ಅಂತ ತಿಳ್ಕೊಬಹುದು. ಅವ್ನ್ ಸರಿಯಾದ ರೀತಿಯಲ್ಲಿ ತಗೋಬೇಕು. ಇಲ್ಲಿ ಅವರ ವಿರೋಧ ಪಕ್ಷ ಇಲ್ಲಿದೆ, ಅವ್ರು ಇಲ್ಲಿ ಬರ್ಬೇಕಾಗಿತ್ತು. ಇವೆಲ್ಲ ಏನಾಗಿದೆ ಕೇಳ್ಬೇಕು, ಇವೆಲ್ಲ ಏನೇನ್ ಮಾಡ್ತಾ ಇದಾರೆ ಇವೆಲ್ಲ ತಿಳ್ಕೊಂಡು ಅವನ ಮುಂದಿನ ಕ್ಯಾಬಿನೆಟ್ ಆಕ್ಟಿವಿಟೀಸ್ ಅಲ್ಲಿ ಮೂವ್ ಮಾಡ್ಬೋದಾಗಿತ್ತು. ಅವ್ನು ಬರ್ದೇ ಇರೋ ಕಾರಣದಿಂದ ಇದು ಲಾಸ್ಟ್ ಚಾನ್ಸ್ ಟು ಹಿಮ್ ಅಷ್ಟೇ. ಬರಲ್ಲ. ತೇಜಸ್ವಿನಿ ಅನಂತ್ ಕುಮಾರ್ ಅವರು ಏನಾದ್ರು ಕಾಂಪೀಟ್ ಮಾಡಿದ್ರೆ ಅವ್ರಿಗೆ ಯಾರು ರೈಟ್ ಹ್ಯಾಂಡ್ ಅಲ್ಲಿ ನಿಂತಿರೋದು ಬಿಜೆಪಿ, ಮೋದಿ ಹೆಸರಿನಲ್ಲಿ ಗೆಲ್ತಾರೆ. ಎಲ್ಲಾರು ಗೆಲ್ಬಹುದು. ನಾವು ಲಾಸ್ಟ್ ಇದ್ರಲ್ಲೂ ಇಲ್ಲಿ ನಾವು ತಿಳ್ಕೊಂಡಿದ್ದೆ, ನಮ್ಮ ಐಡಿಯಾ ಪ್ರಕಾರ ಇಲ್ಲಿ ಬರ್ಬೇಕಾದ ಅವಶ್ಯಕತೆನೇ ಇಲ್ಲ ಕಾಂಗ್ರೆಸ್. ಏನೇನೋ ಉಲ್ಟಾ ಆಗಿದೆ. ಯಾವ ಇದರಲ್ಲಿ ಇವ್ರು ಆಗಿದ್ದಾರೆ, 7 ಲಕ್ಷ ಜನ ನಾವು ದಾರಿಗೆ ತರಕ್ಕಾಗಲ್ಲ. ಎಲ್ಲ ಆಸೆಗೋಸ್ಕರ ಮಾಡಿದ್ದಾರೆ, ಅದ್ ಕೊಡ್ತಾರೆ ಇದು ಕೊಡ್ತಾರೆ ಅಂತ. ನೋಡೋಣ ಏನಾಗ್ತದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನನ್ನ ಹೆಸರು ಕುಮಾರಸ್ವಾಮಿ ಅಂತ ಸರ್. ನಾನು ಈ ದೇಶದ ಹಿತದೃಷ್ಟಿಯಿಂದ ಮಾತಾಡೋದಾದ್ರೆ ನಮಗೆ ಪ್ರಧಾನಿ ಬದಲಾದ್ರೆ ಒಳ್ಳೇದು ಅಂತ ನನ್ನ ಆಸೆ. ಯಾಕೆಂದ್ರೆ ಬರೇ ಮಾತಿನ ಪ್ರಧಾನಿ ಆದ್ರೂ ಹೊರ್ತು ಇವರು ಕೆಲಸದ ಪ್ರಧಾನಿ ತರ ಕಾಣ್ತಾ ಇಲ್ಲ. ಬರೇ ಮಾತು ಭಾಷಣ. ಇಲ್ಲಿ ಸೂರ್ಯ ಅಂತ ಒಬ್ಬ ಗೆದ್ದಿದ್ದಾನೆ, ವೇಸ್ಟ್. ಅವ್ನು ವೇಸ್ಟ್ ಫಲ. ಅನಂತ್ ಕುಮಾರ್ ಇದ್ರು, ತುಂಬಾ ಉತ್ತಮರು. ಅವ್ರು 6 ಸರಿ ಗೆದ್ದಿದ್ರು, ಅವ್ರಿಗೆ ನಾವು ಮತನೂ ಹಾಕಿದ್ದೀವಿ. ನಾವು ಎಲ್ಲ ಒಂದ್ ಜಾಗದಲ್ಲಿ ವಾಜಪೇಯಿ ಸಿದ್ಧಾಂತಕ್ಕೆ ನಾವು ತುಂಬಾ ಇಷ್ಟಪಡ್ತೀವಿ. ಆ ಒಂದು ರೀತಿ ಅಂತ ಹೇಳ್ಕೊಂತ ಕೆಲಸ ಈ ದೇಶದಲ್ಲಿ ಏನು ಆಗ್ಲಿಲ್ಲ. ಬರೇ ಹಿಂದೂ ಮುಸ್ಲಿಮ್ಸು ಕೋಮು ಗಲಭೆ ಈ ತರದಕ್ಕೆ ಪ್ರಚೋದನೆ ಕೊಟ್ಕೊಂಡು ಗೆಲ್ತಾವ್ರು ಬಿಟ್ರೆ ಅಭಿವೃದ್ಧಿ ಅಂತ ಏನು ಕಾಣ್ತಾ ಇಲ್ಲ. ಹೇಳ್ಕೊಂಡಂತ ಅಭಿವೃದ್ಧಿ ಎಲ್ಲೂ ಕಾಣ್ತಾ ಇಲ್ಲ. 1-2 ಬುಲೆಟ್ ಟ್ರೈನ್ ಅಂತಾನೆ, ಯಾರೋ ಒಬ್ಬ ಸುಳ್ವೆಲೆ ಒಬ್ಬ, ಅವರೊಬ್ಬ ಇವರೊಬ್ಬ, ಈ ತರಲೆಗಳು, ಆಮೇಲೆ ಅಲ ಕಟ್ಟು, ಜಟ್ಕಾ ಕಟ್ಟು, ಹಿಜಾಬು ಇಂಥವೇ ಹೇಳ್ಕೊ ಬಂದ್ರೆ ಜನ ಇದಕ್ಕೆ ಬೇಸತ್ತೋಗಿದ್ದಾರೆ. ಇಂಥ ವ್ಯವಸ್ಥೆ ವಿರುದ್ಧ ಈ ಬೇಡ ಇದು. ಇದೆಲ್ಲ ನಮಗೆ ಎಲ್ಲ ಸೌಜನ್ಯತೆಯಿಂದ ಅಣ್ಣ ತಮ್ಮಂದ್ರ ತರ ಸಹಬಾಳ್ಮೆಯಿಂದ ಹೋಗೋದಕ್ಕೆ ನನಗೆ ತುಂಬಾ ಇಷ್ಟಪಡ್ತೀನಿ. ನಾನು ಒಬ್ಬ ಹಿಂದೂನೇ, ಅವರೇ ಮಾತ್ರ ಹಿಂದೂ ಅಲ್ಲ, ನಾನು ಹಿಂದೂನೇ. ಹಿಂದೂ ಅಂದ್ಬಿಟ್ಟು ಎಲ್ಲ ಅಜೆಂಡಾಗಳು ಇಟ್ಕೊಂಡು ಕೆಂಪು ವಸ್ತ್ರ ಹಾಕೊಂಡ್ರೆ ಹಿಂದೂ ಅಲ್ಲ. ಧರ್ಮ ನನಗೆ ನನ್ನ ಧರ್ಮ ರಕ್ಷಣೆ ಮಾಡೋದು ನನಗೆ ಗೊತ್ತಿದೆ. ಧರ್ಮ ರಕ್ಷಿಪನಿಗೆ ಧರ್ಮ ರಕ್ಷಿಸು ಸರ್ವಜ್ಞ ಅಂತ ನನ್ನ ಧರ್ಮ ನಾನು ಕಾಪಾಡ್ಕೊತೀನಿ. ಇವ್ರ ಹತ್ರ ಕೇಳಿ ನನ್ನ ಧರ್ಮ ಕಾಪಾಡೋ ಮಟ್ಟಕ್ಕೆ ನಾನು ಹೋಗೋದು ನನಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಸರ್ವೇ ಜನ ಸುಖಿನ ಭವಂತು ಅನ್ನೋ ಸಿದ್ಧಾಂತದಲ್ಲಿ ನಾನು ಎಲ್ಲರೂ ಇರಬೇಕು ಸಮಾಜದಲ್ಲಿ. ಎಲ್ಲೋ ಒಂದು ಕೋಮನ್ನ ನಮ್ಮ ಮೇಲೆ ಎತ್ಕಟ್ಟಿ, ಅವ್ರ ಕೋಮನ್ನ ಮೇಲೆ ನಮ್ಮನ್ನ ಎತ್ಕಟ್ಟಿ ಅವ್ರ ಬೇಳೆ ಬೇಯಿಸ್ಕೊಂಡಂಥ ಕೆಲಸಗಳಿಗೆ ನನಗೆ ಸಂಪೂರ್ಣ ನನ್ನ ಧಿಕ್ಕಾರ. ಹಾಗಿದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ, ಅವ್ರು ಬದಲಾಗಬೇಕು ಅಂತ ಹೇಳ್ತಿದ್ದೀರಾ. ಯಾರು ಪ್ರಧಾನಿ ಆಗ್ಬೇಕು ಹಾಗಿದ್ರೆ ನಿಮ್ಮ ಪ್ರಕಾರ? ಒಳ್ಳೆ ಯಾರಾದ್ರೂ ಆಗ್ಲಿ, ನನಗೆ ಒಳ್ಳೆಯರಾಗಬೇಕು. ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ದಿನಗೂಲಿ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ನಿರುದ್ಯೋಗಿಗಳ ಬಗ್ಗೆ,
ಹಲವಾರು ವಿಚಾರ ಅಭಿವೃದ್ಧಿ ಬಗ್ಗೆ, ನೀರಾವರಿ ಬಗ್ಗೆ ಹೆಚ್ಚಿನ ಗಮನ ಕೊಡಂತಾರೆ ಈ ದೇಶಕ್ಕೆ ಪ್ರಧಾನಿ ಆಗಬೇಕು. ಓಕೆ. ಯಾಕೆಂದ್ರೆ ಇವತ್ತೊಂದು ದಿವಸ ಕುಡಿಯೋ ನೀರಿಗೆ ಆಗಾಮಿದೆ, ಅಂತರ್ಜಲ ಬಗ್ಗೆ ಜ್ಞಾನ ಇಲ್ಲ, ಬರೀ ಶಿಲೆಗಳು ನಿಲ್ಸೋದು, ದೇವಸ್ಥಾನ ಕಟ್ಬಿಟ್ರೆ ನಾನು ಅಭಿವೃದ್ಧಿ ಆಯ್ತೀನಿ ಅಂತ ಹೇಳೋದು ಮೂರ್ಖತನ. ಅದು ಮೂರ್ಖತನ ಪರಮಾವಧಿ. ಜನ ಅಭಿವೃದ್ಧಿ ಆಗ್ಬೇಕಂದ್ರೆ ಮೊದಲು ಹಸಿರು ಕ್ರಾಂತಿ ಆಗಬೇಕು. ನೀರಾವರಿಗೆ ಹೆಚ್ಚಿನ ಒತ್ತು ಕೊಡಬೇಕು. ನೀರಾವರಿಗೆ ಹೆಚ್ಚಿನ ಒತ್ತು ಕೊಟ್ಟಾಗ ಅಂತರ್ಜಲ ಬೆಳೀತಿದೆ. ಏನು ನಡೀತಾ ಇಲ್ಲ. ಇವತ್ತೊಂದು ದಿವಸ ಒಂದು ಬಿಂದಿಗೆ ನೀರಿಗೆ ನಾವು ದುಡ್ಡು ಕೊಟ್ಟು ತಗೋಬೇಕು. ಒಂದು ಬಿಂದಿಗೆ ನೀರು 5 ರೂಪಾಯಿ ಕೊಟ್ಟು ತಗೊಂತ ಇದೀವಿ ಬೆಳಗ್ಗೆ ಎದ್ದು. ಬೆಂಗಳೂರು ದಕ್ಷಿಣದಲ್ಲೇ ಯಾರೂ ಅದ್ರ ಬಗ್ಗೆ ಯೋಚನೆ ಇಲ್ಲ. ಏನೋ ಅಲ್ಪ ಸ್ವಲ್ಪ ಕೃಷ್ಣಪ್ಪವರು, ಪ್ರಿಯಕೃಷ್ಣ ಅವರು ಮನೆಗಳ ಮುಂದೆ ಟ್ಯಾಂಕರ್ಗಳು ಕಳಿಸ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಹಿಡ್ಕೊಂಡು ಹೆಂಗೆ ಕಾಲ ಹಾಕಿ ಅವರು ಎಷ್ಟು ದಿನ ಅಂತ ಮಾಡೋಕ್ಕೆ ಸಾಧ್ಯ? ನಿಮ್ಮ ಮೂಲ ಏನಿದೆಯೋ ಪರಿಸರನ ಉಳಿಸ್ಬೇಕು, ಹಸಿರು ಕ್ರಾಂತಿ ಆಗಬೇಕು, ಗಿಡ ಮರ ಬೆಳಿಬೇಕು. ಎಲ್ಲ ಮೆಟ್ರೋ ಅದು ಇದು ಅಂತೇಳಿ ಇರೋ ಮರಗಳೆಲ್ಲ ಕಡ್ದು ಪರಿಸರನ ಹಾಳು ಮಾಡಿ ಪ್ರಕೃತಿ ಎಲ್ಲ ಹಾಳಾಗೋಗಿ ಮಳೆ ಇಲ್ಲ, ಇವತ್ತಿನ ದಿವಸ ಅಂತರ್ಜಲ ಕುಡಿತಾ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡೋಂಥ ಪ್ರಧಾನಿಗಳು ಬೇಕು. ಮೂಲ ಯೋಚನೆ ಮಾಡಬೇಕು. ಅದು ಬಿಟ್ಟು ಬರೀ ಹಿಂದೂ, ಪಾಕಿಸ್ತಾನ್, ಆ ದೇಶ ಈ ದೇಶ ಇವೆಲ್ಲ ಒಳ್ಳೇದಾ? ಯಾಕೆ ಬೇಕು ಇವೆಲ್ಲ? ನಮ್ಗೇನು ಬೇಕು? ರೈತರು ಬೆಳಿಬೇಕು, ರೈತ ಉಳಿಬೇಕು. ದೇಶಕ್ಕೆ ಅನ್ನದಾತ ರೈತ. ಅವನಿಗೆ ಏನು ಬೇಕು? ಗೊಬ್ಬರ ಬೇಕು, ಬಿತ್ತನೆ ಬೀಜ ಬೇಕು, ಅವ್ನಿಗೇನು ಸೌಲಭ್ಯ ಬೇಕು ಅದನ್ನು ನೀವು ಸರ್ಕಾರ ಕೊಡಬೇಕು. ಯಾಕೆಂದರೆ ಅವನ ಜಮೀನಲ್ಲಿ ರಸ್ತೆ ಮಾಡಿ ದಿನನಿತ್ಯ ತೆರಿಗೆ ಹಣ ನೀವು ರೈತರಲ್ಲಿ ತಿಂತೀರಲ್ಲ. ಎಲ್ಲಿ ಯಾವುದು ತೆರಿಗೆ ಹಣ ನೀವು ಟೋಲಲ್ಲಿ ಇಸ್ಕೊಂತೀರಿ? ಯಾರು ಜಮೀನು ಅದು? ರೈತನ ಹತ್ರ ಕಿತ್ಕೊಂಡಿದ್ದಾನೆ ಅದು. ಅಲ್ಲಿ ಅಲ್ಪ ಸ್ವಲ್ಪ ಪುಡ್ಗಾಸು ಕೊಟ್ಬಿಟ್ಟು ನೀವು ಮಂಗಳಾರತಿ ಕಾಸು ಅವ್ನ ಜಮೀನು ಇಸ್ಕೊಂಡು ಅವನು ಇವತ್ತಿನ ದಿವಸ ಬೀದಿ ಬಿಕಾರಿ ಮಾಡ್ತಾ ಇದ್ದೀರಾ ರಾಜಕಾರಣಿಗಳು. ಇದು ಸರಿ ಇಲ್ಲ. ಯಾವುದೇ ಪಾರ್ಟಿ ಆಗಿರಲಿ, ನಾನು BJP, ಕಾಂಗ್ರೆಸ್ಸು, JDS, ಆಮ್ ಆದ್ಮಿ ಯಾವುದೂ ಇಲ್ಲ. ನಮ್ಮದೇ ಆದಂಥ ಒಳ್ಳೆತನದಲ್ಲಿ ಮಾತಾಡೋಂಥ ಜನ ನಾವು. ಇದನ್ನು ನಮ್ಮ ನೋಡಿ, ಇವತ್ತು ನಿಮ್ಮಂಥ ಮೀಡಿಯಾಗಳವರು ತುಂಬ ಅನುಕೂಲಕರ ಒಂದು ಜನರ ಮಧ್ಯೆ ಬಂದು ಮಾತಾಡ್ತೀರಾ, ಅದು ನಮಗೆ ತುಂಬ ಸಂತೋಷ. ಕೆಲವು ಮೀಡಿಯಾಗಳು ಬಿಕಾರಿ ಆಗಿದ್ದಾರೆ, ವ್ಯಾಪಾರಕರಣ, ಮಾಧ್ಯಮ ಆಗಿಲ್ಲ, ಇದು ಉದ್ಯಮ ಆಗಿದೆ. ಅದ್ರ ವಿರುದ್ಧವೂ ನಾವು ಧ್ವನಿ ಎತ್ತಬೇಕಾಗುತ್ತೆ. ಮಾಧ್ಯಮ ಬೆಳಿಗ್ಗೆ ಅಲ್ಲಿ ನೆನ್ನೆ ನಡೆದಂಥ ವಿಚಾರ, ಹೋಟ್ಲು ರಾಮೇಶ್ವರಂ ಕ್ಯಾಫೆನಲ್ಲಿ ಬೆಳಿಗ್ಗೆ ಗ್ಯಾಸ್ ಬ್ಲಾಸ್ಟ್ ಅಂತ ಒಂದು ಚಾನಲ್ಲು, ಇನ್ನೊಬ್ಬರು ಬಾಂಬು ಅಂತ, ಇನ್ನೊಬ್ಬರು ಏನಾಗಿದೆ ಅಂತ ತನಿಖೆ ಮಾಡ್ತಾ ಇದೀವಿ. ದಿಗ್ ತಪ್ಪಿಸೋಂಥ ಕೆಲಸಗಳು ಆಗಬಾರ್ದು. ನಮ್ಗೇನು ಗೊತ್ತೋ ಅದನ್ನ ಹೇಳ್ಬೇಕು. ಬೆಳಿಗ್ಗೆನೆ ಅಪರಾಧಿ ಮಾಡ್ತೀರಾ, ಮಧ್ಯಾಹ್ನಕ್ಕೆ ಅವನು ಇದು ಮಾಡ್ಬಿಡ್ತೀವಿ, ಸಾಯಂಕಾಲ ಗಲ್ಗೆ ಹಾಕ್ಬೇಕು ಅನ್ನೋ ಸಿಸ್ಟಮಿಟಿವ್ ಮಾತಾಡ್ತೀರಲ್ಲ. ಸಾಯಂಕಾಲ 9 ಗಂಟೆ ಬರೋ ಮಹಾನ್ ನಾಯಕರು 9 ಗಂಟೆಗೆ ಕುತ್ಕೊಬಿಟ್ಟು ಚಾನಲ್ಗಳಲ್ಲಿ ಇದು ಬಿಡಬೇಕು. ನಿಮಗೆ ಗೊತ್ತಾ ಅದು ಏನಾಗಿದೆ ಅಂತ ಗೊತ್ತಿತ್ತಾ? ಜನತೆಗೆ ಯಾಕೆ ದಿಕ್ ತಪ್ಪಿಸ್ತೀರಾ? ಜನರನ್ನ ಭಯ ಬೀಳಿಸ್ತಾ ಇರೋದೇ ಮಾಧ್ಯಮದವರು. ಮಾಧ್ಯಮ ಯಾವತ್ತು ಉದ್ಯಮ ಆಗುತ್ತೋ ಆವತ್ತೇ ಸರ್ವನಾಶ ಆಗುತ್ತೆ. ಮಾಧ್ಯಮ ಪ್ರಾಮಾಣಿಕವಾಗಿ ದುಡಿಬೇಕು, ನಿಷ್ಠೆಯಿಂದ ದುಡಿಬೇಕು. ಯುವಕರು ಈ ದೇಶಕ್ಕೆ 4ನೇ ಅಂಗ ಅಂತ ನಾವು ಮಾಧ್ಯಮನ ಏನು ಹೇಳ್ತೀವಿ, ಅದು ಸರಿ ಇದ್ದರೆ ಇವ್ರನ್ನೆಲ್ಲ ತಿದ್ದಬೋದು. ಎಲ್ಲ ಒಂದು ಜಾಗದಲ್ಲಿ ನಮ್ಮನ್ನು ನಾವು ನಿರಪರಾಧಿಗಳಾಗಿ ಇರಬೇಕಾದ್ರೆ ನಾವೆಲ್ಲರೂ ಸ್ನೇಹ ಬಾಂಧವ್ಯದಲ್ಲಿ ಇರಬೇಕು. ಎಲ್ಲ ಸಮಾಜನ ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸಗಳಾಗಬೇಕು. ಒಂದು ಸಮಾಜ ಇನ್ನೊಂದು ಸಮಾಜ ಮೇಲೆ ಎತ್ತುಕಟ್ಟ ಕೆಲಸಗಳು ಬಿಡಬೇಕು. ಈಗ ಏನಾಗಿದೆ ಅಂದರೆ, ನಾವು ಸರ್ಕಾರ ಸೌಲಭ್ಯ ಪಡಿಬೇಕಂದ್ರೆ ಕೆಳವರ್ಗದಾಗ ಬರಬೇಕು, ಹಂಗೂ ಬದುಕಬೇಕಂದ್ರೆ ಹಣ ಇರಬೇಕು. ಈ ಪರಿಸ್ಥಿತಿ ನಿರ್ಮಾಣ ಆದರೆ ಜನತೆ ಕೋಮು ಗಲಭೆಗೆ ಇಳಿತಾರೆ, ಕಳ್ತನ ಮತ್ತು ಗೂಂಡಾಗಿರಿ ಮಾಡೇ ಮಾಡ್ತಾರೆ. ಯಾಕೆಂದರೆ ನಮಗೆ ಅನುಕೂಲ ಇಲ್ಲ ಅಂದಾಗ ಏನು ಮಾಡ್ತಾರೆ? ಹಸುವಿನ ಸಂಕಟ ಮನುಷ್ಯನ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಸ್ಬೋದು. ಅದಕ್ಕೆ ಅವಕಾಶ ಕೊಡ್ದಂಗೆ ಒಳ್ಳೆತನದಲ್ಲಿ ದೇಶನ ರಾಜ್ಯನ ಸುಭಿಕ್ಷವಾಗಿ ಆಡಿ ಅಂತರ್ಜಲ ಬಗ್ಗೆ ಅತಿಯಾದ ಗಮನ ಕೊಡಿ. ಇಂದಿನ ಒಂದೊಂದು ಹನಿ ನೀರಿಗೂ ಅಹಂ ಬರುತ್ತೆ. ಅದಕ್ಕೆ ನೀವು ಅವಕಾಶ ಕೊಡಬೇಡಿ. ಅಂತರ್ಜಲ ಬೆಳೆಸ್ಬೇಕಂದ್ರೆ ನೀವು ಗಂಗಾಕಾರಿ ಯೋಜನೆ ಜೋಡಣೆ ಆಗಬೇಕು, ಹಸಿರು ಕ್ರಾಂತಿ ಆಗಬೇಕು ಅಂತ ನನ್ನ ಅನಿಸಿಕೆ. ಸರ್, ಇನ್ನು ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ನೋಡಿದಾಗ ನಿಮ್ಮ ಅನಿಸಿಕೆ? ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ನಮಗೆ ಅನಿಸಿಕೆ ಅಂತೇನಿಲ್ಲ, ಒಳ್ಳೇದು ಆಗಲಿ. ಅವ್ರು ಅಜ್ಜಿ ಆಗಿದ್ರು, ತಾತ ಆಗಿದ್ದ, ತಂದೆ ಆಗಿದ್ರು, ಅವರು ಆಗಲಿ, ತೊಂದರೆ ಏನಿಲ್ಲ. ಒಳ್ಳೇದು ಮಾಡಲಿ, ಯಾರೇ ಮಾಡಲಿ ಒಳ್ಳೇದು ಮಾಡಿ. ದೇಶದ ಹಿತದೃಷ್ಟಿಯಿಂದ ನಮ್ಮ ಈ ಭಾರತ ದೇಶಕ್ಕೆ ಒಳ್ಳೆತನ ಯಾರು ಇಟ್ಕೊಂಡ್ಬಂದ್ರು ಬನ್ನಿ, ಎಲ್ಲರನ್ನೂ ಒಂದೇ ಸಾಮಾನ್ಯತೆಯಲ್ಲಿ ನೋಡೋಂಥ ಪ್ರಧಾನಿ ಆಗಿ. ಅಲ್ಲಿ ಒಂದು ಇಲ್ಲೊಂದು ಆಗೋ ಪ್ರಧಾನಿ ಆಗಬೇಡಿ. ಒಂದು ಕೋಮನ್ ಎತ್ಕಟ್ಟೋದು, ಇನ್ನೊಂದು ಕೋಮನ್ಗೆ ಜೈ ಅನ್ನೋದು, ಇನ್ನೊಂದು ಕೋಮನ್ ಜಿಂದಾಬಾದ್ ಇವು ಬಿಡಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಸಮಪಾಲು. ಆ ಸಿದ್ಧಾಂತದಲ್ಲಿ ಬಂದು ನಾವು ನಿಮ್ಮ ಎಲ್ಲರೂ ಸ್ವಾಗತ ಮಾಡ್ತೀವಿ. ಆಮೇಲೆ ಸರ್, ಇನ್ನೇ ನಿಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನ ನೋಡೋದಾದ್ರೆ ಇಲ್ಲಿ ತೇಜಸ್ವಿ ಸೂರ್ಯ ಅವರು MP ಆಗಿ ಆಯ್ಕೆಯಾಗಿದ್ದಾರೆ. ಸೊ ಈಗ ಇನ್ನೇನು ಅವರ ಅವಧಿ ಮುಗಿತಾ ಬಂತು.
ಅವರೇ ಮುಂದುವರಿಬೇಕಾ? ಅವರ ಕಾರ್ಯ ನಿಮ್ಗೆ ತೃಪ್ತಿ ತಂದಿದ್ಯಾ ಅಥವಾ ಬೇರೆಯವ್ರು ಆಗ್ಬೇಕಾ? ತೇಜಸ್ವಿನಿ ಸೂರ್ಯ ಅನ್ನೋ ಒಬ್ಬ ಅಡ್ವೊಕೇಟ್ ಅಂತ ಹೇಳ್ಕೊತಾನೆ, ಏನೋ ಇರ್ಬೋದೇನೋ. ಆದರೆ ಆವತ್ತು ಚುನಾವಣೆಗೆ ಹೋಗಿ ಬಂದವನು ತಿರುಗಿಯಲ್ಲಿ ಕಾಣಲ್ಲ ಅವ್ರು. ಆಮೇಲೆ ಅಂಥ ದೊಡ್ಡ ಕೆಲಸಗಾರ ಅಲ್ಲ. ಅನಂತಕುಮಾರ್ ಓಲೈಕೆ ಮಾಡಿದ್ರೆ ತೇಜಸ್ವಿನಿ ಸೂರ್ಯ ಅದರಲ್ಲಿ 1 ಪೈಸಾ ಭಾಗನೂ ಇಲ್ಲ. ಯಾವ ಕೆಲಸನೂ ಮಾಡಲ್ಲ, ಬರೇ ಮಾತುಗಾರ. ನೋಡಿ, ಅವಾಗ ಕೊರೋನಾ ಟೈಮಲ್ಲಿ ಏನು ಮಾಡ್ದ, ಯಾವುದೋ ಒಂದು ಕೋಮನ್ನ ಲೀಸ್ಟ್ ತಗೋಬಿಟ್ಟು ರೇಷನ್ ಅಂಗಡಿ ಲೀಸ್ಟರ ಅಬ್ದುಲ್ಲಾ ಸಯ್ಯದ ಇಂಥ ಕೆಲಸ ಮಾಡ್ತಾವನೆ ಹೊರತು ಒಳ್ಳೆ ಕೆಲಸ ಏನೂ ಮಾಡ್ತಾ ಇಲ್ಲ. ಯಾರು? ತೇಜಸ್ವಿನಿ ಸೂರ್ಯ. ನೋಡಿದ್ರಲ್ಲ ಅವಾಗ ಹಾಸಿಗೆ ಇದು ಆಗರಣ, ಅದು ಬೆಡ್ ಆಗರಣ ಹೋಗ್ಬಿಟ್ಟು ಯಾರು ದಯ ಮಾಡಿದದು ಎಲ್ಲರದು ಮುಸ್ಲಿಮ್ಸ್ ಅವ್ರ ಹೆಸರು ಎಲ್ಲ ದರ್ಗಾದಲ್ಲಿ ಹೋಗಿ ಬರ್ಕೊಂಬಂದ್ಬಿಟ್ಟು ಎಲ್ಲ ಅವ್ರ ಹೆಸರು ಹೇಳ್ತಾ ಇದ್ದ. ಈ ಕೆಲಸ ಆದಾಗ ಏನಾದ್ರು ಹೇಳಿ? ತಪ್ಪು. ಅವನು ಬರೇ ರಾಂಗ್ ಮೆಸೇಜ್ ಕೊಡೋದು, ಅವ್ನು ಎಲ್ಲೋ ಒಂದು ಕೋಮಿನ ಇದು ಮಾಡೋದು. ಆಮೇಲೆ ಈ ಪಂಚರ್ ಹಾಕೋರು ಅನ್ನೋದು, ಈ ಥರ ಚಿಲ್ಲರೆ ರಾಜಕಾರಣ ಮಾಡ್ತಾನೆ. ದೊಡ್ಡ ಲೀಡ್ರ್ ಆಗೋಕ್ಕೆ ಆಗೋದೇ ಇಲ್ಲ. ನೋಡಿ, ದೇವೇಗೌಡರು ಅಂತಾರು ಹಿರಿಯ ಮುತ್ಸಜ್ಜಿಗಳು, ಅವ್ರು ನೋಡಿದಾಗ ನಾವು ಇವತ್ತೂ ಸಂಪೂರ್ಣವಾಗಿ ನಮ್ಮ ತಂದೆ ಸಮಾನರು, ನಮ್ಗೆ ಅವ್ರ ಕಂಡ್ರೆ ಪೂಜ್ಯ ಮನೋಭಾವ ಇದೆ. ಹಿರಿಯ ಮುತ್ಸಜ್ಜಿ ಈ ದೇಶ ರಾಜ್ಯದಲ್ಲಿ ದೇವೇಗೌಡರನ್ನ ಥರ ಒಂದು ನಾಯಕರನ್ನ ಹತ್ರ ಕಲಿಬೇಕು. ಈಗ ಹೋಯ್ತಾರೆ ಎಂ ಪಿಗಳು, ಎಂಥ ವಿಚಾರಗಳು, ಅವ್ರ ಕೊಡುಗೆ ಏನಿದೆ ಹೇಳಿ? ಕೃಷ್ಣ ಮೇಲ್ದಂಡೆ ಯೋಜನೆ ಇರ್ಬೋದು, ಇಬ್ಲು ಡ್ಯಾಮ್ ಇರ್ಬೋದು, ನೀರಾವರಿ ಬಗ್ಗೆ, ರೈತರ ಬಗ್ಗೆ, ಹಲವಾರು ವಿಚಾರಗಳ ಬಗ್ಗೆ ಅವರು ಇದು ಮಾಡ್ತಾ ಇದ್ದಾರೆ. ಎಲ್ಲ ಒಂದು BJP ಜೊತೆ ಮಿಂಗಲ್ ಆಗವ್ರೆ, NDAಗೆ ಹೋದ್ರೆ ಅನ್ನೋದಕ್ಕೆ ಅಪರಾಧಿ ಅಂತ ನಾನು ದೇವೇಗೌಡರು ಹೇಳೋಕೆ ಆಗೋದಿಲ್ಲ. ದೇವೇಗೌಡರದೇ ಆದಂಥ ಚಿಂತನೆಗಳಿರ್ತವೆ. ನಾನು ದೇವೇಗೌಡರ ಕಂಡಾಗ ಸಂಪೂರ್ಣವಾಗಿ ಇಷ್ಟಪಡ್ತೀವಿ. ಸರ್, ಇನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂತದ್ದು ರಾಜ್ಯ ಸರ್ಕಾರ, ಈ ಬಗ್ಗೆ ಏನ್ ಹೇಳ್ತೀರಾ? ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಅಭಿಪ್ರಾಯಗಳು ಹೇಳಕ್ ಬರಲ್ಲ. ಓಕೆ, ಪಂಚ ಯೋಜನೆಗಳು ಏನ್ ಜಾರಿಗೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಫ್ರೀ ಸ್ಕೀಮ್ ಕೊಡೋದ್ರಲ್ಲಿ ನಮ್ಗೆ ಕೊಟ್ಬಿಟ್ರು ಅಂತ ಇಟ್ಕೆ ನಾವು ಅದು ಒಳ್ಳೇದು ಅಂತ ನಾನು ಹೇಳಲ್ಲ. ಫ್ರೀ ಸ್ಕೀಮ್ ಕೊಡೋದಕ್ಕಿಂತ ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ನೀರಾವರಿ ಅಭಿವೃದ್ಧಿ, ಅಭಿವೃದ್ಧಿ ಅಂತ ಇವೆಲ್ಲ ಮಾಡಿ. ಫ್ರೀ ಕೊಟ್ಟೆ, ಸ್ಕೀಮ್ ಕೊಟ್ಟೆ ಅಂತ ಎಲ್ಲ ಕೆಲಸ ಕಾರ್ಯಗಳು ನಿಲ್ಲಿಸ್ಬಿಟ್ರೆ ಜನಕ್ಕೆ ದುಡಿಯೋದಕ್ಕೆ ಅವಕಾಶ ಕೊಡಿ, ದುಡಿಮೆ ಕೊಡಿ, ನಿರುದ್ಯೋಗಿ ಸಮಸ್ಯೆ ಬಗೆಹರಿಸಿ. ಅವ್ನು ದುಡಿತಾನೆ, ಅವ್ನು ತಿಂತಾನೆ. ನೀವು ಯಾರಿಗೂ ಏನೂ ಫ್ರೀ ಕೊಡಬೇಡಿ, ದುಡಿಯೋದಕ್ಕೆ ಕೆಲಸ ಕೊಡಿ, ಉದ್ಯೋಗ ಕೊಡಿ. ಫ್ರೀ ಏನೂ ಬೇಡ ನಮಗೆ. ದುಡಿದಿದ್ದನ್ನೋ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ, ನಾವು ದುಡಿತೀವಿ ಅನ್ನೋದು ನನ್ನ ಅನಿಸಿಕೆ. ಫ್ರೀ ಕೊಟ್ಟೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಸೋಂಬೇರಿ ಥರ ಅನ್ನೋದು ನನಗೂ ಇಷ್ಟ ಇಲ್ಲ. ಇನ್ನು ರಾಜ್ಯದಲ್ಲಿ BJP ಮತ್ತೆ JDS ಮೈತ್ರಿ ಆಗಿರೋದು ಲೋಕಸಭಾ ಚುನಾವಣೆಗಾಗಿ, ಅದು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ. ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಲ್ಲ. ಅವ್ರದ್ದು ಏನಿದೆಯೋ, ಅವ್ರ ಅಜೆಂಡಾ ಏನಿದೆಯೋ ಗೊತ್ತಿಲ್ಲ. ಸಕ್ಸಸ್ ಆಗ್ಬೋದಾ ಲೋಕಸಭಾ? ಆಗ್ಲೂಬೋದು, ಆಗದೆ ಇರ್ಬೋದು, ಜನರ ತೀರ್ಪು. ನಾವಂತೂ ಅದ್ರನ್ನ ಸ್ವಲ್ಪ ಹಿಂದೆ ಇದ್ದೀವಿ ನಾವು. ಯಾಕಂದರೆ ನಾವು BJP ಜೊತೆ ಹೋಗೋದು, JDS ಸೆಕ್ಯುಲರ್ ಪಾರ್ಟಿಯಾಗಿ ಉಳ್ಕೊಳ್ಳಲ್ಲ ಅನ್ನೋದು ನನ್ನ ಅನಿಸಿಕೆ. ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗಲ್ವಾ ಲೋಕಸಭಾ ಚುನಾವಣೆಯಲ್ಲಿ? ಆಗ್ಲೂಬೋದು, ಆಗದೇ ಇರ್ಬೋದು ಸರ್, ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಈಗಿನ ಪರಿಸ್ಥಿತಿಗಳು ನಿಮಗೆ ಗೊತ್ತಿದೆ, ಮೀಡಿಯಾದವ್ರಿಗೆ. ನಾವು ಹೆಚ್ಚು ಏನು ಹೇಳೋಕ್ಕಾಗೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ.